ಇವಾಗ್ಲೂ ಹೇಳ್ತಾ ಇದ್ದೀನಿ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಸತ್ತೋಗು ಅಂತ ಹೇಳು, ಈಗ್ಲೇ ಈ ಕ್ಷಣದಲ್ಲೇ ನಾನು ನನ್ನ ಪ್ರಾಣ ಬಿಟ್ಟು. ಏನ್ ಮಾತಾಡ್ತೀನಿ ಈಗ? ನನ್ನ ಜೀವ ಪರಿ. ಕ್ಷಮಿಸ್ಬಿಡು ಅರ್ಜುನ್, ನಿನ್ನ ಪ್ರೀತಿನ ಪಡೆಯೋಕೆ ನನಗೆ ಯಾವ ಯೋಗ್ಯತೆನೂ ಇಲ್ಲ. ಇದೊಂದು ನಾಟಕದ ಮದ್ವೆ ಅರ್ಜುನ್. ಈ ನಾಟಕ ಮುಗಿಯುವಾಗ ನಿನ್ನೆದೆಯಲ್ಲಿ ಇದೇ ಪ್ರೀತಿ ಇರುತ್ತಾ ಗೊತ್ತಿಲ್ಲ. ಪರಿ, ಏನಾಯ್ತು ಪರಿ? ಮನ್ಸೊಳಗೆ ಆಸೆ ಏನೋ ಇದೆ, ಆದ್ರೆ ಏನೋ ಒಂಥರ ಅಂಜಿಕೆ, ಹಿಂಜರಿಕೆ, ನಾಚಿಕೆ ಇದೆಲ್ಲ ಸೇರಿ ಅವಳ ಬಯಕೆಗೆ ಬೇಲಿ ಹಾಕಿದೆ ಅಂತ ಅನ್ಸುತ್ತೆ. ಮದುವೆ ಆಗೋಗ್ಲಿ, ಆಮೇಲೆ ಎಲ್ಲ ಬೇಲಿನೂ ಕಿತ್ತು ಹಾಕೋದೆ. ನನ್ನ ಮಗಳಿಗೆ ಸುಳ್ಳು ಮದುವೆ ತರ ಕೊನೆಯಲ್ಲಿ ಹೀಗೆ ಮಾಡ್ಬಿಟ್ರಲ್ಲ. ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಸರೋಜಾದೇವಿ. ಸುಳ್ಳು ಮದುವೆ ಮಾಡಿಸ್ತಿರೋ ಮೊದಲನೇ ಅಪ್ಪ ನಾನೇ. ಅಮ್ಮ, ಏನಮ್ಮ ಇದು? ಆ ಮೇಕಪ್ ಆರ್ಟಿಸ್ಟ್ನ ಜೊತೆಗೆ ಕರ್ಕೊಂಡು ತಿರುಗ್ತಿದ್ದಾಳೆ. ಹೌದಲ್ವಾ? ನಿಶ್ಚಿತಾರ್ಥದಲ್ಲೂ ಅವಳಂತ ನಿಲ್ಲಿಸ್ತಾರ? ಏನೇ, ನನ್ಗೇನೋ ಇದ್ರಿಂದ ಏನೋ ಗುಟ್ಟಿದೆ ಅಂತ ಹೇಳಿ ಮನ್ಸು ಎಚ್ಚರಿಸ್ತಿದೆ ಕಣೆ. ಏನ್ ಸುಭದ್ರ ಅಕ್ಕ? ಹೇಳಮ್ಮ. ನಿಮ್ ತಂಗಿ ಕಿವಿಲಿ, ಸಾರಿ ನಿಮ್ ಮಗಳ ಕಿವಿಲಿ ಏನ್ ಗುಟ್ಟದು? ವರದಕ್ಷಿಣೆ ಎಷ್ಟ್ ಕೊಡ್ತಾರೆ ಅಂತ ಮಾತಾಡ್ತಿದ್ದೀರಾ? ಸಾಮಾನ್ಯವಾಗಿ ನಮ್ಮೂರ್ ಕಡೆ ಕ್ಯಾಮೆ ಇಲ್ದಿರೋ ಮುದುಕಿರು ಅವರೆಲ್ಲ ಮದ್ವೆ ಅಂದ್ರೆ ಸಾಕು, ಊರಿಗ್ ಮೊದ್ಲೇ ಎಲ್ರಿಗಿಂತ ಮುಂಚೆ ಬಂದು ಜಾಗ ಹಿಡ್ಕೊಂಡು ಎಷ್ಟು ಚಿನ್ನ ಹಾಕ್ತಿದ್ದಾರೆ ಅಂತ ಕೇಳ್ತಾರ್ರಿ. ಅಯ್ಯೋ ಅದ್ಕೆ ಅದೆಲ್ಲ ಏನು ಇಲ್ಲ ಅದ್ಕೆ, ಅದ್ರ ಬಗ್ಗೆ ನಾ ಕೇಳೇ ಇಲ್ಲ. ಇಲ್ಲಿ ನೋಡು ಅನು, ಅದೆಲ್ಲ ನಿಮ್ಮ ಊರಲ್ಲಿ ಬೇಕಾದ್ರೆ ನಡಿಬಹುದೇನೋ, ಆದ್ರೆ ಇಲ್ಲಿ ನಾನೇ ನನ್ನ ಕೈಯಾರೆ ನನ್ನ ಸೊಸೆಗೆ ಒಡವೆ ಹಾಕ್ತೀನಿ. ದೊಡ್ಡ ಮದುವೆಗಳಲ್ಲೆಲ್ಲ ಅಂಥದ್ದು ನಡೆಯಲ್ಲ. ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಮ್ಮ ಮನು ಸುಮ್ಮನೆ ಹುಡುಗಾಟ ಕೇಳಿದ್ದು, ನೀವು ಅದನ್ನ ಮನ್ಸಿಗೆ ಹಚ್ಕೊಳಕ್ ಹೋಗ್ಬಿಡಿ. ಅಜ್ಜಿ, ಅನು, ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ನಿಶ್ಚಿತಾರ್ಥ ಮುಗಿಯೋದ್ರೊಳಗೆ ಅಭಿಭಾವ ದೇವಿಗೆ ಸೀರೆ ಕೊಟ್ಟಿರ್ಬೇಕು. ಅದೇ ಪ್ಲಾನು. ಪರಿ, ನೀನ್ ಯೋಚಿಸ್ಬೇಡ. ನನ್ ಕೈ ಕೆಲ್ಸ ಒಪ್ಸದ್ಮೇಲೆ ಅದನ್ನ ಮರ್ತು ಬಿಡು. ನೀನ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿ ಮುಗಿಸ್ತೀನಿ. ಅತ್ತೆ, ಇವ್ರು ಮಾಡೋದೆಲ್ಲ ನೋಡಿದ್ರೆ ನನ್ನ ಕಾಲಡಿನೆಲ್ಲ ಜಾರ್ತಾ ಇದೆ. ಆ ಹೆಂಗಸನ್ನ ಇಲ್ಲೇ ಕೂರಿಸ್ಕೊಂಡು ಅವಳು ಮುಂದೆನೆ ಇವಳು ದೊಡ್ಡದಾಗಿ ನಾಟಕ ಮಾಡ್ತಿದ್ದಾಳೆ. ನಂಗೆ ತುಂಬ ಹೆದರಿಕೆ ಆಗ್ತಿದೆ ಅತ್ತೆ. ಒಂದು ಹೋಗಿ ಇನ್ನೊಂದಾಗಿ ಹೆಚ್ಚು ಕಡಿಮೆ ಆದ್ರೆ. ಇವಳೊಬ್ಳು ಸುಲೋಚನಾ, ನಿಂಗೆಲ್ಲದಕ್ಕೂ ಭಯನಾ? ಚಿಕ್ಕ ಹುಡುಗ್ರೆ ಧೈರ್ಯವಾಗಿದ್ದಾರೆ. ಒಂದ್ ಕಡೆ ನಿಂತ್ಕೊಂಡು ಏನ್ ನಡೆಯುತ್ತೋ ಅಂತ ನೋಡೋಣ. ಮಾತಾಡದೆ ಇರು, ಎಲ್ಲ ಸರಿ ಹೋಗುತ್ತೆ.
ನಾವೇನ್ ತಪ್ಪಾದ ವಿಷಯಕ್ಕೆ ಹೋರಾಡ್ಲಿಲ್ವಲ್ಲ. ನಾವು ನ್ಯಾಯ ಸಿಗ್ಲಿ ಅಂತ ತಾನೇ ಹೋರಾಡ್ತಿರೋದು. ನ್ಯಾಯವಾಗಿ ನೋಡಿದ್ರೆ ಅವರೇ ನಮ್ಮ ದೇವಿನ ಅಪ್ಕೊಂಡು ಮದ್ವೆ ಮಾಡಿಸ್ಬೇಕಿತ್ತು. ಅವರು ನಮ್ಮ ದೇವಿ ಅಕ್ಕಂಗ್ ಮಾಡಿದ್ದು ಅನ್ಯಾಯ ತಾನೇ. ತೊಂದ್ರೆ ಆಯ್ತು ಅಂದ್ರೆ ಅವರೇ ಒಳಗಡೆ ಹೋಗ್ಬೇಕು. ಹಂಗ ಹೇಳು ಚಿನ್ನ. ಪರಿ, ನನಗ್ ಸರಿಯಾದ ಜೋಡಿನೇ ಜೊತೆಯಾಗಿ ಸೆಟ್ ಮಾಡ್ಕೊಟ್ಟಿದ್ಯಾ. ಇಲ್ ನೋಡಿ ಅಮ್ಮ, ಇದು ನಿಮ್ ಮಗಳ ಬಾಳಿನ ವಿಷಯ. ಅವಳು ತಲೆ ಎತ್ತಿ ನಿಲ್ಬೇಕು ಅಂದ್ರೆ ನಾವು ತಲೆ ತಗ್ಸಿನೇ ಈ ನಾಟಕ ಆಡ್ಬೇಕು.